Hello everyone, welcome to my YouTube channel at NK Physics 06. ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇರುವಂಥ ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಬರುವಂಥ ಫಸ್ಟ್ ಎಕ್ಸ್ಪೆರಿಮೆಂಟ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವಯರ್ ಬೈ ಯೂಸಿಂಗ್ ಓಮ್ಸ್ ಲಾ. ಓಮ್ಸ್ ಲಾನ ಯೂಸ್ ಮಾಡಿಕೊಂಡು ಫಸ್ಟ್ ನಾವು ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಬಂದಿರುವಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಇಟ್ಕೊಂಡು ರೆಸಿಸ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ವೆರಿಫೈಸ್ ದಿ ಓಮ್ಸ್ ಲಾ. ಓಮ್ಸ್ ಲಾ ಏನು ಹೇಳ್ತದೆ? Electric current is directly proportional to the potential difference at temperature and other physical conditions remains constant ಅಂತ ಹೇಳ್ತಾನೆ ಓಮ್ಸ್. ಏನು ಹೇಳುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಅದನ್ನು ವೆರಿಫೈ ಮಾಡೋಣ. ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಬೇಕಾಗಿರುವಂಥ ಅಪರಾಟಸ್ ಯಾವುದಪ್ಪ ಅಂತಂದರೆ ಬ್ಯಾಟ್ರಿ ಬೇಕು, ದೆನ್ ಕೀ ಬೇಕು, ಸಿಂಗಲ್ ಕೀ, ದೆನ್ ರಿಯೋಸ್ಟಾಟ್ ಬೇಕು, ದೆನ್ ವೋಲ್ಟ್ ಮೀಟರ್ ಬೇಕು, ಆಮ್ಮೀಟರ್ ಬೇಕು, ಫೈನಲಿ ಒಂದು ನೈಕ್ರೋಮ್ ವಯರ್ ಬದಲು ನೀವು ಏನು ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು, ಮ್ಯಾಂಗನೀನ್, ಕಾನ್ಸ್ಟೆಂಟ್ ಆ್ಯಂಡ್ ಎನಿಥಿಂಗ್. ಬಟ್ ನಾನು ಯೂಸ್ ಮಾಡ್ತಾ ಇರೋದಿಲ್ಲಿ ನೈಕ್ರೋಮ್ ವಯರ್ದು ರೇಡಿಯಸ್ ಕೂಡ ಹೇಳ್ತಾ ಇದ್ದೀನಿ. ಅದನ್ನು ನಾವು ಸ್ಕ್ರೀವ್ ಗೇಜಲ್ಲಿ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. 0.185 millimeter. Milli is nothing but 10⁻³ ಅಲ್ಲಿದೆ. ಆ್ಯಂಡ್ ಆಲ್ಸೋ ಐ ವಿಲ್ ಟೇಕ್ ಎಸ್ ಅ ಲೆಂತ್ ಆಫ್ ದಿ ನೈಕ್ರೋಮ್ ವಯರ್ ಇಸ್ ದಿ 0.6 ಮೀಟರ್. ಈ ಒಂದು ವಯರ್ಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಆಲ್ಸೋ ರೆಸಿಸ್ಟಿವಿಟಿ ಎಷ್ಟಿದೆ ಅನ್ನೋದನ್ನ ಚೆಕ್ಔಟ್ ಮಾಡಬೇಕು. ಹಂಗೆ ನಾವು ಓಮ್ಸ್ ಲಾ ವೆರಿಫೈ ಆಗ್ತಾ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇಲ್ಲಿ ಇನಿಷಿಯಲಿ ನಾವೇನು ಮಾಡಬೇಕು, ಇವಾಗ ಓಮ್ಸ್ನ ಜೊತೆಗೆ ಸರ್ಕ್ಯೂಟ್ ಕನೆಕ್ಷನ್ನ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ದಿಸ್ ಇಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಬ್ಯಾಟ್ರಿ ನೆಗೆಟಿವ್ ಇಂದ ನಾವು ಕೀಗೆ ಒಂದು ಕನೆಕ್ಷನ್ ಅನ್ನ ಕೊಡ್ತಾ ಇದ್ದೀವಿ. ಬ್ಯಾಟ್ರಿ ನೆಗೆಟಿವ್ ಇಸ್ ನಥಿಂಗ್ ಬಟ್ ಇಲ್ಲಿ ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆ, ದಟ್ ಒನ್ ಇಸ್ ದಿ ಬ್ಯಾಟ್ರಿ ನೆಗೆಟಿವ್. ಓಕೆ, ಬ್ಯಾಟ್ರಿ ನೆಗೆಟಿವ್ ಇಂದ ಕೀನ ಒಂದು ಟರ್ಮಿನಲ್ಗೆ ಕೊಡ್ತಾ ಇದ್ದೀವಿ. ಕೀಗೆ ಪಾಸಿಟಿವ್ ನೆಗೆಟಿವ್ ಅಂತ ಏನಿರೋದಿಲ್ಲ, ಇಸ್ ನಥಿಂಗ್ ಬಟ್ ಒನ್ ಟರ್ಮಿನಲ್ ಕೊಡ್ತಾ ಇದ್ದೀನಿ. ಕೀನ ಅನದರ್ ಒನ್ ಟರ್ಮಿನಲ್ ಇಂದ ಎಲ್ಲೋ ಕೊಡ್ತಾ ಇದೀವಪ್ಪ ಅಂತಂದ್ರೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ನೋಡ್ಬೋದು. ಇಲ್ಲಿ ಬ್ಯಾಟ್ರಿ ನೆಗೆಟಿವ್ ಇಂದ ಕೀನ ಅನದರ್ ಟರ್ಮಿನಲ್ ಇಂದ ಲೋವರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟಾಟ್. ಈ ತರ ಇದ್ರೆ ಲೋವರ್ ಟರ್ಮಿನಲ್. ಇಲ್ಲಿ ನೋಡಿ, ದಿಸ್ ಇಸ್ ದ ಇನ್ಸ್ಟ್ರೂಮೆಂಟ್ ಆಫ್ ದಿ ರಿಯೋಸ್ಟಾಟ್ ಅಲ್ಲಿ ಎರಡು ಲೋವರ್ ಟರ್ಮಿನಲ್ ಇರ್ತದೆ. ದಿಸ್ ಇಸ್ ದಿ ಲೋವರ್ ಟರ್ಮಿನಲ್. ಇದೇನಪ್ಪ ಅಂದ್ರೆ ಅಪ್ಪರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟಾಟ್. ಇವಾಗ ನಾನು ಕೊಡ್ತಾ ಇರೋದು ಲೋವರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟಾಟ್ ಒಂದನ್ನ ಕೊಡ್ತಾ ಇದ್ದೀವಿ. ನೀವು ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ಬೋದು. ಅನದರ್ ಒನ್ ಲೋವರ್ ಟರ್ಮಿನಲ್ಗೆ ನಾವು ಯಾವುದೇ ಒಂದು ಕನೆಕ್ಷನ್ ಕೊಡೋಗಿಲ್ಲ. ಇಟ್ ಇಸ್ ಅ ಫ್ರೀ ಎಂಡ್ ಇದು. ಅದಕ್ಕೋಸ್ಕರ ಇದನ್ನ ಫ್ರೀ ಬಿಟ್ಟಿದ್ದೀನಿ ಸರ್ಕ್ಯೂಟ್ ಕನೆಕ್ಷನ್ ಕೂಡ. ಇಲ್ಲಿಗೆ ಒಂದು ಸೈಕಲ್ ಮುಗೀತು. ನೆಕ್ಸ್ಟ್ ನೋಡ್ಬೇಕು ನೀವು, ಬ್ಯಾಟ್ರಿ ಪಾಸಿಟಿವ್ ಇಂದ ಎಲ್ಲ ಕೊಡ್ತಾ ಇದ್ದೀವಿ, ಆಮ್ಮೀಟರ್ನ ಪಾಸಿಟಿವ್ಗೆ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ರೆಡ್ ಇಸ್ ಆಲ್ವೇಸ್ ಪಾಸಿಟಿವ್. ಬ್ಯಾಟ್ರಿ ಪಾಸಿಟಿವ್ ಇಂದ ನಾನು ಕನೆಕ್ಷನ್ ಎಲ್ಲ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಆಮ್ಮೀಟರ್ನ ಪಾಸಿಟಿವ್ಗೆ ಕೊಡ್ತಾ ಇದ್ದೀನಿ. ಓಕೆ, ಆಮ್ಮೀಟರ್ ಪಾಸಿಟಿವ್ಗೆ ನಾವು ಒಂದು ಆಮ್ಮೀಟರ್ನ ನೆಗೆಟಿವ್ ಇಂದ ವೋಲ್ಟ್ ಮೀಟರ್ನ ಪಾಸಿಟಿವ್ಗೆ ಕೊಡ್ತಾ ಇದ್ದೀವಿ. ಆಮ್ಮೀಟರ್ ನೆಗೆಟಿವ್ ಟು ವೋಲ್ಟ್ ಮೀಟರ್ನ ಪಾಸಿಟಿವ್. ಅಂಡ್ ಆಲ್ಸೋ ವೋಲ್ಟ್ ಮೀಟರ್ ನೆಗೆಟಿವ್ ಇಂದ ಎಲ್ಲೂ ಕೊಡಬೇಕು, ರಿಯೋಸ್ಟಾಟ್ನ ಅಪ್ಪರ್ ಟರ್ಮಿನಲ್ಗೆ ಕೊಡಬೇಕು. ರಿಯೋಸ್ಟಾಟ್ನ ಅಪ್ಪರ್ ಟರ್ಮಿನಲ್. ಫಸ್ಟ್ ನಾನು ರಿಯೋಸ್ಟಾಟ್ ಅಪ್ಪರ್ ಟರ್ಮಿನಲ್ ಇಂದಾನೆ ತಗೊಬಿಡ್ತೀನಿ. ಯಾಕೆಂದ್ರೆ ನಾವು ಕೊಟ್ಟಿರುವಂಥ ರೆಸಿಸ್ಟೆನ್ಸ್ ವಯರ್ ಏನಿದೆ ಅದನ್ನ ವೋಲ್ಟ್ ಮೀಟರ್ಗೆ ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಡಬೇಕಾಗಿರೋದ್ರಿಂದ ಒಂದೇ ಸಲ ಕೊಟ್ಬಿಡೋದು ಅನ್ನೋ ರೀಸನ್ಗೋಸ್ಕರ ತಗೋತಾ ಇದ್ದೀನಿ. ಇಲ್ಲಿ ನೋಡಿ, ಆಮ್ಮೀಟರ್ನ ನೆಗೆಟಿವ್ ಇಂದ ವೋಲ್ಟ್ ಮೀಟರ್ ಪಾಸಿಟಿವ್, ವೋಲ್ಟ್ ಮೀಟರ್ ನೆಗೆಟಿವ್ ಇಂದ ಅಪ್ಪರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟಾಟ್. ಇವೆರಡು ವಯರ್ ಏನು ಮಿಕ್ಕಿದೆ ಅದಕ್ಕೆ ಪ್ಯಾರಲಲ್ ಆಗಿ ನಾವು ಕೊಟ್ಟಿರುವಂಥ ವಯರ್ನ ಕನೆಕ್ಷನ್ ತಗೋತಾ ಇದ್ದೀವಿ. ಇದು 60 ಸೆಂಟಿಮೀಟರ್ ಇದೆ. ನಾವು ಮೀಟರ್ಗೆ ಕನ್ವರ್ಟ್ ಮಾಡೋದಾದ್ರೆ ಇಸ್ ನಥಿಂಗ್ ಬಟ್ 0.6 ಮೀಟರ್ ಆಗುತ್ತೆ. ಇದನ್ನ ಎರಡನ್ನ ಸೇರಿಸಿ ನೀವು ಕನೆಕ್ಷನ್ನ ಒಂದೇ ಸಲ ಮಾಡ್ಕೋಬಿಡಿ, ಇಲ್ಲ ಅಂದರೆ ಮತ್ತೆ ಅದನ್ನು ರಿಮೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಓಕೆ, ಇಲ್ಲಿಗೆ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಎಲ್ಲೂ ಕೂಡ ಡಿಸ್ಕನೆಕ್ಟ್ ಆಗಿರೋ ಥರ ಇರಬಾರ್ದು, ಲೂಸ್ ಕನೆಕ್ಷನ್ ಇರಬಾರ್ದು. ಅಲ್ಲಿವಾಗಲೂ ಕೂಡ ಟೈಟಾಗಿ ಇರಬೇಕು ನಾವು ಕೊಟ್ಟಿರುವಂಥ ಕನೆಕ್ಷನ್. ಇದಿಷ್ಟು ಕೊಟ್ಟ ನಂತರ ನಾವೇನು ಮಾಡಬೇಕು, ಕೀನ ಕ್ಲೋಸ್ಡ್ ಕೀ ಇಟ್ಕೋಬೇಕು, ಓಪನ್ ಕೀ ಅಲ್ಲ. ಇಸ್ ನಥಿಂಗ್ ಬಟ್ ಆನಲ್ಲಿದೆ ಅಂತ ಇದ್ರ ಮೀನಿಂಗು. ಕೀ ಇಸ್ ಕ್ಲೋಸ್ಡ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೀ ಕ್ಲೋಸ್ ಆಗಿರಬೇಕು. ಇಸ್ ನಥಿಂಗ್ ಬಟ್ ಆನ್ ಆಗಿದೆ. ಅದಾದ ನಂತರ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಒಂದು 4 ವೋಲ್ಟೇಜ್ ಸಾಕು ನಮಗೆ. ಇಲ್ಲಿ ನೋಡ್ಬೋದು ನೀವು, ಬ್ಯಾಟ್ರಿಯಲ್ಲಿ ನಾವು ತಗೊಂಡಿರೋ ಒಂದು 4 ವೋಲ್ಟೇಜನ್ನು ತಗೊಂಡಿದ್ದೀನಿ. ಓಕೆ, ಇವಾಗ ನಾವು ಸ್ವಿಚ್ ಆ ಕನೆಕ್ಷನ್ನ, ಬ್ಯಾಟ್ರಿ ಕನೆಕ್ಷನ್ನ ಏನು ತೊಗೊಂಡಿದ್ದೀವಿ ಆ ಸ್ವಿಚ್ಗೆ ಕನೆಕ್ಟ್ ಮಾಡಿದ್ದೀವಿ, ಎಲ್ಲಿ ಪ್ಲಗ್ ಇದೆ ಅಲ್ಲಿಗೆ. ಅದಾದಮೇಲೆ ಪವರ್ ಸಪ್ಲೈ ಆಗ್ತಿರೋದು ಕನೆಕ್ಟ್ ಆಗಿದ್ಮೇಲೆ ಬ್ಯಾಟ್ರಿಯನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ ನಂತರ ನಾವು ಇಲ್ಲೇನು ಮಾಡಬೇಕು, ಆ್ಯಮೀಟ್ರಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ವೋಲ್ಟ್ ಮೀಟರ್ಲ್ಲೂ ಕೂಡ ಇನ್ಕ್ರೀಸ್ ಆಗಬೇಕು. ಯಾವಾಗ ಅಂದರೆ ನಾವು ರಿಯೋಸ್ಟ್ಯಾಟಲ್ಲಿ ಇದನ್ನು ವೇರಿ ಮಾಡಿದ ನಂತರ. ಓಕೆ, ರಿಯೋಸ್ಟ್ಯಾಟ್ ನಾನಿಲ್ಲಿ ವೇರಿ ಮಾಡ್ತಾ ಇದ್ದೀನಿ. ನೀವು ಸೈಮಲ್ಟೇನಿಯಸ್ಲಿ ಎರಡನ್ನೂ ಕೂಡ ನೋಡ್ಬೋದು, ಆ್ಯಮೀಟ್ರ್ ಮತ್ತು ವೋಲ್ಟ್ ಮೀಟರ್ ಎರಡನ್ನೂ ಕೂಡ ಗಮನಿಸಿದ್ರೆ ಎರಡೂ ಕೂಡ ವೇರಿ ಆಗ್ತಿರ್ಬೇಕಾಗುತ್ತೆ. ಇಲ್ಲಿ ನೋಡಿ, ಬೋತ್ ದಿ ನೀಡಲ್ಸ್ ಇನ್ ದಿ ಆ್ಯಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಎರಡೂ ಕೂಡ ಏನಾಗ್ತಾ ಇದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ಬೋತ್ ಇನ್ಕ್ರೀಸಸ್. ಈ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಓಮ್ಸ್ ಲಾ ವೆರಿಫೈ ಆಗ್ತಾ ಇದೆ ಅಂತ. ಈಗ ರಿಯೋಸ್ಟ್ಯಾಟನ್ನು ನೋಡಿ, ನಾನು ಅದನ್ನು ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಡಿಕ್ರೀಸ್ ಮಾಡ್ತಾ ಹೋದಂಗೆ ಇಲ್ಲೇನಾಗ್ತಾ ಇದೆ, ನೀಡಲ್ ಕೂಡ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಓಕೆ, ಡಿಕ್ರೀಸ್ ಆಗಬೇಕು, ಕಂಪ್ಲೀಟ್ಲಿ ಡಿಕ್ರೀಸ್ ಆಗಿದೆ. ಇವಾಗ ನಾನು ರೀಡಿಂಗ್ಸ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಆ್ಯಮೀಟರಲ್ಲಿ 10 ಡಿವಿಷನ್ಗೆ 0.5 ಆದರೆ 1 ಡಿವಿಷನ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗಬೇಕು ಅನ್ನೋದಾದರೆ 0.05. ಓಕೆ, 0.5 ಡಿವೈಡೆಡ್ ಬೈ 10 ಮಾಡ್ಕೋಬೇಕಾಗುತ್ತೆ. ಆವಾಗ 1 ಗೆರೆ ವ್ಯಾಲ್ಯೂ 0.05. ಅದೇ ವೋಲ್ಟ್ ಮೀಟರಲ್ಲಿ ವ್ಯಾಲ್ಯೂ ಬೇಕಪ್ಪ ಅನ್ನೋದಾದರೆ 10 ಡಿವಿಷನ್ಗೆ 1 ಇದೆ, 1 ಡಿವಿಷನ್ ವ್ಯಾಲ್ಯೂ ಬೇಕು ಅಂದರೆ 1/10 ಮಾಡ್ಕೋಬೇಕು. ಆವಾಗ 1 ಗೆರೆ ವ್ಯಾಲ್ಯೂ 1 ಡಿವಿಷನ್ ವ್ಯಾಲ್ಯೂ 0.1 ಆಗುತ್ತೆ. ಓಕೆ, ತುಂಬ ಸಿಂಪಲ್. 3 ಟ್ರಯಲ್ ಸಾಕು ಈ ಒಂದು ಎಕ್ಸ್ಪೆರಿಮೆಂಟ್ಗೆ. ಯಾಕೆಂದರೆ ಗ್ರಾಫ್ ಇಲ್ಲದೆ ಇರೋದ್ರಿಂದ 3 ಟ್ರಯಲ್ಸ್ ಸಾಕು. ನಾನು ಫಸ್ಟ್ ಟ್ರಯಲನ್ನು 0.1ಗೆ ಆ್ಯಮೀಟರಲ್ಲಿ ನಿಲ್ಲಿಸ್ತಾ ಇದ್ದೀನಿ. 0.1 or 2ಗೆ ತಗೋಣ, ತೊಂದರೆ ಇಲ್ಲ. 0.2 ಅಂತಂದರೆ 0.2ಗೆ 4 ಡಿವಿಷನ್ಗೆ ಹೋಗುತ್ತೆ. 0.2 ಇಲ್ಲೆಷ್ಟು ಬಂದಿದೆಯಾ ನೋಡ್ಕೋಬೋದು ನೀವು. ಇಲ್ಲಿ 0.2 4 ಡಿವಿಷನ್ ಇದೆ. ಓಕೆ, ಸ್ಟ್ರೈಟ್ ವೀವ್ ಇರಬೇಕು. ದೆನ್ ನಾವು ಆ್ಯಮೀಟರ್ ನೋಡ್ತಾ ಇರ್ಬೋದು, ಇಲ್ಲಿ 0.7ಗಿದೆ. ಓಕೆ, 0.7 ಮತ್ತು 8ನ ನಡುವೆ ಇರೋದ್ರಿಂದ ವಿ ವಿಲ್ ಟೇಕ್ ದಿ 0.7. ಇದು ಮೊದಲನೇ ಟ್ರಯಲ್ ಐತೆ, ಇದನ್ನು ಬರ್ಕೋಬೇಕಾಗುತ್ತೆ ನಾವಿಲ್ಲಿ. 0.2ಗೆ 0.7 ಬರ್ತಾ ಇದೆ ವೋಲ್ಟ್ ಮೀಟರ್. ಇದು ಮೊದಲನೇ ಟ್ರಯಲ್ ಆಯಿತು. ನಾನು ನೆಕ್ಸ್ಟು 0.4ಗೊಂದು 0.61 ತಗೋಣ. 3 ಟ್ರಯಲ್ ಸಾಕು. 0.4 ಅನ್ನೋದಾದರೆ ನಮಗೆ ಎಷ್ಟು ಡಿವಿಷನ್ಗೆ ಹೋಗಬೇಕು, 8 ಡಿವಿಷನ್ಗೆ ಹೋಗಬೇಕು. ಅಲ್ಲಿ ನೋಡ್ಬೋದು ನೀವು, 8 ಡಿವಿಷನ್ಗೆ ಹೋಗ್ತಾ ಇದೆ. ಓಕೆ, ಎಕ್ಸಾಕ್ಟ್ ಆಗಿದೆ. 0.8ಗೆ ನಮಗಿಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ಎಷ್ಟು ಬರ್ತಾ ಇದೆ ನೋಡಿ, 1.4 ಬರ್ತಾ ಇದೆ. ಹೌದಲ್ವಾ? ಅಲ್ಲಿ ನೋಡ್ಬೇಕು ನೀವು, 1.4. ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿಲ್ಲ, ಅದು 1.5 ಆಗುತ್ತೆ. ಅದ್ರ ಹಿಂದ್ಗಡೆ ಇರೋದ್ರಿಂದ 1.4. ಅದನ್ನು ನಾನು ನೋಟ್ ಮಾಡ್ಕೋತಾ ಇದ್ದೀನಿ, 1.4. ಓಕೆ, ನೆಕ್ಸ್ಟ್ ಬಂದು ದಿಸ್ ದ ಲಾಸ್ಟ್ ಟ್ರಯಲ್ 0.6ಗೆ ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, 0.5 ಕಾಣ್ತಾ ಇದೆ. ಅದಾದ ನಂತರ ಮತ್ತೆ 2 ಡಿವಿಷನ್ನ ಮೂವ್ ಮಾಡಿದ್ದೀನಿ. 0.6ಗೆ ಎಷ್ಟು ಬರ್ತಾ ಇದೆ ನೋಡಿ, 1.9 ಬರ್ತಾ ಇದೆ. ಹೌದಲ್ವಾ? ನೋಡ್ಬೋದು ನೀವು. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಣ. 1.9. 3 ಟ್ರಯಲ್ ಸಾಕು. ಇದಿಷ್ಟ ಆದ ನಂತರ ಅದನ್ನು ಆಫ್ ಮಾಡಿ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ಹೋಗ್ಬಿಡೋದ.
ಇಲ್ಲಿ ನೋಡಿ ಐ ಮತ್ತು ವಿ ವ್ಯಾಲ್ಯೂ ಎರಡನ್ನೂ ಕೂಡ ನಾವು ಇನ್ಸ್ಟ್ರೂಮೆಂಟನ್ನು ನೋಡಿ ತಗೊಂಡಿದ್ವಿ 3 ಟ್ರಯಲ್ಸ್. ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಗೊತ್ತು ನಿಮಗೆ, ಆರ್ ಈಕ್ವಲ್ ವಿ ಡಿವೈಡ್ ಬೈ ಐ. ವಿ ಓವರ್ ಐನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಫಸ್ಟ್ ಟ್ರಯಲ್ಗೆ 3.5 ಬಂತು, ಸೆಕೆಂಡ್ ಟ್ರಯಲ್ಗೂ ಕೂಡ 3.5 ಬಂದಿದೆ, ಥರ್ಡ್ ಟ್ರಯಲ್ಗೆ 3.1 ಬಂದಿದೆ. ನಮಗೆ ಮೀನ್ ಆರ್ ಬೇಕು. ಮೀನ್ ಆರ್ ಅಂದರೆ ತುಂಬ ಸಿಂಪಲ್, ಆವರೇಜ್ ಅಷ್ಟೇ ಇದು. ಇವು ಬಂದಿರುವಂಥ 3 ವ್ಯಾಲ್ಯೂನು ಕೂಡ ಆ್ಯಡ್ ಮಾಡಿ 3 ಟ್ರಯಲ್ ಆಗಿರೋದ್ರಿಂದ ಡಿವೈಡ್ ಬೈ 3 ಮಾಡ್ತೀವಿ. ಅದೇ 4 ಟ್ರಯಲ್ ತೊಗೊಂಡು ಡಿವೈಡ್ ಬೈ 4 ಮಾಡ್ಕೋತೀವಿ ಅಷ್ಟೇ. 3 ಸಮ್ ಮಾಡಿದ್ದೀನಿ, ಡಿವೈಡ್ ಬೈ 3 ಮಾಡಿದ್ದೀನಿ. ಫೈನಲ್ ಆನ್ಸರ್ ನಂಗೆ ಎಷ್ಟು ಬಂದಿದೆ? ರೆಸಿಸ್ಟೆನ್ಸ್ ಆಫ್ ಎ ವೈರ್ 3.36 ಓಮ್ ಬಂದಿದೆ. ಓಕೆ, ಎಸ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್. ನೆಕ್ಸ್ಟ್ ನಾವು ರೆಸಿಸ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ಗಿವನ್ ವೈರ್ ಫಾರ್ಮುಲಾ ಬಂದು ರೋ ಈಕ್ವಲ್ ಆರ್ ಎ ಡಿವೈಡ್ ಬೈ ಎಲ್. ಓಕೆ, ಇದೇನು ನೆಸೆಸಿಟಿ ಇಲ್ಲ, ಅರ್ಥ ಆಗಲಿ ಅಂತ ಇದೊಂದು ಫಾರ್ಮುಲಾ ಬರ್ದಿದ್ದೀನಿ ನಿಮಗೆ. ಎ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್. ಅದನ್ನು ನಾವು ಸರ್ಕಲ್ ಶೇಪ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. ಆರ್ ಹಾಗೆ ಇಟ್ಟಿದ್ದೀನಿ, ಎಲ್ ಅದನ್ನೇ ಬರ್ದಿದ್ದೀನಿ. ಓಕೆ, ರೋ ಈಕ್ವಲ್ ಪೈ ಆರ್ ಸ್ಕ್ವೇರ್, ಆರ್ ಡಿವೈಡೆಡ್ ಬೈ ಎಲ್. ಪೈ ವ್ಯಾಲ್ಯೂ ಗೊತ್ತು ನಿಮಗೆ, 3.14 ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಮಾಲ್ ಆರ್ ಅಂತಂದ್ರೆ ರೇಡಿಯಸ್ ಆಫ್ ಎ ಗಿವನ್ ವೈರ್. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ನಿಮಗೆ ಅವರೇ ಕೊಟ್ಟಿರ್ತಾರೆ ಗಿವನ್ ಅಂತ. ಅದು ಬಂದು 0.185 ಇಂಟು 10⁻³ ಇಸ್ ನನಗೆ ಒಂದು ಮಿಲಿಮೀಟರ್ ಅಲ್ಲಿ ಇದೆ. ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಆರ್ ವ್ಯಾಲ್ಯೂ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಿ ಅದನ್ನೇ ಇಲ್ಲಿ ಬರ್ಕೋತೀರಿ. 3.36 ಲೆಂತ್ ಬಂದು 60 ಸೆಂಟಿಮೀಟರ್ ವೈರ್ನ ತಗೊಂಡಿದ್ದೀನಿ. ಡಿವೈಡ್ ಬೈ 100 ಮಾಡ್ಕೊಂಡ್ರೆ ನಮಗೆ 0.6 ಬರ್ತದೆ. 0.3 ಸ್ಕ್ವೇರ್ ಮಾಡ್ಕೊಂಡ್ರೆ ನಮಗೆ 0.6 ಬರ್ತದೆ. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ನಮಗೆ ಫೈನಲ್ ಆನ್ಸರ್ ಏನಪ್ಪ ಬರ್ತದೆ ಅಂತಂದ್ರೆ ರೋ ಈಕ್ವಲ್ 0.60 ಇಂಟು 10⁻⁶. ಎಸ್ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಇಸ್ ಓಮ್ ಮೀಟರ್. ಓಕೆ, ಇದಿಷ್ಟು ಮಾಡಿದ್ದೆ ಆದರೆ ನಿಮಗೆ 20 ಮಾರ್ಕ್ಸ್ಗಳನ್ನು ಎಕ್ಸಾಮಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಓಮ್ಸ್ ಲಾ ವೆರಿಫೈ ಆಗ್ತಾ ಇದೆ. ಇದಿಷ್ಟೇ ಸಿಂಪಲ್. ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ರೆಸಿಸ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫೈನಲಿ ಇದು ನಿಮಗೆ ಬೇಕಾಗಿರೋದು ರೆಸಿಸ್ಟಿವಿಟಿ. ಓಕೆ, ಸಿಂಪಲ್ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ NK Physics 06. ಇನ್ನೂ ಹೆಚ್ಚು ವಿಡಿಯೋಸ್ಗಳು ಬೇಕಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು.